ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ, ಇದರಿಂದ ನಾವು 6ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿದುರರು ಹೇಳ್ತಾರೆ, ಒಂದು ಧೂಮಕೇತು ಆಕಾಶದಲ್ಲಿ ಉದಯವಾದರೆ ಹೇಗೆ ಇಡೀ ಜಗತ್ತಲ್ಲಿ ಅಶಾಂತಿ ಮತ್ತು ಉಪದ್ರವ ಎದ್ದು ನಿಂತ್ಕೊಳ್ಳುತ್ತೋ, ಅದೇ ರೀತಿ ಭೀಷ್ಮರು, ದ್ರೋಣಾಚಾರ್ಯರು, ನೀವು, ರಾಜ ಯುಧಿಷ್ಠಿರ ಇವರ ಕೋಪ ಹೆಚ್ಚಾದರೆ ಈ ಜಗತ್ತನ್ನೇ ಸಂಹಾರ ಮಾಡಿಬಿಡುತ್ತೆ. ನಿಮ್ಮ 100 ಜನ ಮಕ್ಕಳು ಕರ್ಣ, 5 ಜನ ಪಾಂಡವರು ಇವರೆಲ್ಲ ಸೇರ್ಕೊಂಡಿದ್ರೆ ಏನಾಗುತ್ತೆ, ಇಡೀ ಪೃಥ್ವಿಯನ್ನ ಅವರು ಶಾಸನ ಮಾಡಬಹುದು ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ರಾಜನೇ, ನಿಮ್ಮ ಮಕ್ಕಳು ಕಾಡಿದ್ದ ಹಾಗೆ, ಮತ್ತೆ ಪಾಂಡವರು ಆ ಕಾಡಲ್ಲಿರುವಂತಹ ವ್ಯಾಘ್ರಗಳು ಅಂದ್ರೆ ಹುಲಿಗಳಿದ್ದಂಗೆ ಅಂತ ಹೇಳ್ತಾ ಇದ್ದಾನೆ. ನೀವು ಆ ವ್ಯಾಘ್ರಗಳ ಸಹಿತ ಕಾಡನ್ನ ನಷ್ಟ ಮಾಡಬೇಡಿ ಅಂತಂದ್ರೆ, ನೀವು ಮಾಡ್ತಾ ಇರುವಂಥ ಒಂದು ಕೆಲಸ ಅಥವಾ ನೀವು ತಗೊಳ್ತಾ ಇರುವಂಥ ಒಂದು ಡಿಸಿಷನಿಂದ ಏನಾಗುತ್ತೆ ಅಂತಂದರೆ, ಕಾಡು ನಾಶ ಆಗೋದಲ್ಲ, ಆ ವ್ಯಾಘ್ರಗಳು ಕೂಡ ನಾಶ ಆಗಿಬಿಡುತ್ತೆ. ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕಾಡಿನಿಂದ ಆ ವ್ಯಾಘ್ರಗಳನ್ನು ದೂರ ಓಡಿಸ್ಬೇಡಿ ಅಂತಂದರೆ, ಕೌರವರಿಂದ ಪಾಂಡವರನ್ನು ದೂರ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ವ್ಯಾಘ್ರಗಳಿಲ್ಲದೆ ವನದ ರಕ್ಷಣೆ ಸಾಧ್ಯನೇ ಇಲ್ಲ, ಮತ್ತು ವನ ಇಲ್ಲದೆ ವ್ಯಾಘ್ರಗಳು ಇರೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ವ್ಯಾಘ್ರವು ಕಾಡಿನ ರಕ್ಷಣೆಯನ್ನು ಮಾಡುತ್ತೆ, ಮತ್ತು ವನವು ವ್ಯಾಘ್ರಗಳ ರಕ್ಷಣೆ ಮಾಡುತ್ತೆ. ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. ಅಂದರೆ ಒಬ್ರಿಗೊಬ್ರು ಜೊತೆಯಲ್ಲಿದ್ದಾಗ ಯಾರೂ ಅವರನ್ನು ಏನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಚೆನ್ನಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಆದರೆ ನೀವು ತಗೊಳ್ಳುವಂಥ ಡಿಸಿಷನ್ಗಳು ಹೇಗಾಗ್ತಾ ಇದೆ ಅಂತಂದರೆ, ಎಲ್ಲರನ್ನೂ ಕೂಡ ನಾಶದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರನೇ ಇಬ್ಬರನ್ನು ಸೆಪ್ರೇಟ್ ಮಾಡಬೇಡಿ. ವನ ಮತ್ತು ವ್ಯಾಘ್ರ ಎರಡೂ ಜೊತೆಯಲ್ಲಿದ್ರೇ ಆ ವನ ಸುರಕ್ಷಿತವಾಗಿರೋದು, ವನ ಇದ್ರೇನೆ ಆ ವ್ಯಾಘ್ರಗಳು ಕೂಡ ಇರೋದಕ್ಕಾಗೋದು, ಇಲ್ಲಾಂದರೆ ಅದು ಇರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಯಾರ ಮನಸ್ಸು ಪಾಪಗಳಲ್ಲಿ ಇರುತ್ತೋ ಆ ಜನರು ಬೇರೆಯವರ ಕಲ್ಯಾಣವಾದಂಥ ಗುಣಗಳನ್ನು ತಿಳ್ಕೊಳ್ಳುವಂಥ ಇಚ್ಛೆಯನ್ನು ಕೂಡ ಇಟ್ಕೊಳ್ಳೋದಿಲ್ಲ, ಬದಲಾಗಿ ಅವರ ಅವಗುಣಗಳನ್ನು ತಿಳ್ಕೊಳ್ಳುವಂಥ ಇಚ್ಛೆ ಅವರಲ್ಲಿರುತ್ತೆ. ಈಗ ಯಾರೇ ಆಗಿರಬಹುದು, ಯಾವಾಗೂ ಒಬ್ಬರ ಮನಸ್ಸು ಪಾಪಗಳಲ್ಲೇ ಇರುತ್ತೋ, ಕೆಟ್ಟ ಕೆಲಸಗಳನ್ನೇ ಮಾಡೋದು, ಕೆಟ್ಟದ್ದೇ ಯೋಚನೆ ಮಾಡೋದು, ಕೆಟ್ಟದ್ದ ಮಾತುಗಳನ್ನೇ ಆಡೋದು, ಮತ್ತೆ ಕೆಟ್ಟ ಕೆಲಸಗಳನ್ನೇ ಮಾಡೋದು, ಇಂಥವ್ರಿಗೆ ಏನಾಗುತ್ತೆ ಅಂತಂದರೆ, ಬೇರೆಯವರು ಒಳ್ಳೇದು ಮಾಡ್ತಾ ಇದ್ರು ಅವ್ರಿಗೆ ಕೆಟ್ಟದಾಗೆ ಅನಿಸುತ್ತೆ, ಮತ್ತು ಅವ್ರು ಒಳ್ಳೇದು ಕಾಣಿಸೋದೇ ಇಲ್ಲ, ಬರೀ ಕೆಟ್ಟದ್ದೇ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಅವ್ರು ಇರೋದೇ ಹಾಗಲ್ವಾ, ಅವರು ನೋಡೋ ನೋಟ ಕೂಡ ಹಾಗೆ ಇರುತ್ತೆ. ನಾವು ಏನು ಗುಣಗಳು ನಮ್ಮಲ್ಲಿರುತ್ತೋ ಅದೇ ನಮಗೆ ಹೊರಗಡೆನೂ ಕಾಣಿಸೋದು. ನಮ್ಮನ್ನು ನಾವೇ ಚೆಕ್ ಮಾಡ್ಕೋಬೋದು. ನಾನು ಹೇಗೆ ಯೋಚನೆ ಮಾಡ್ತೀನಿ, ನಾನು ಹೇಗೆ ಬೇರೆಯವ್ರ ಜೊತೆ ಮಾತಾಡ್ತೀನಿ, ಅಥವಾ ನಾನು ಮಾತಾಡೋ ವಿಷಯ ಏನಿರುತ್ತೆ ಅದೆಲ್ಲ ನೋಡಿದಾಗ ನನ್ನ ಒಳಗಡೆ ಇರುವಂಥ ಗುಣ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಯಾರು ಅರ್ಥದ ಪೂರ್ಣ ಸಿದ್ಧಿಯನ್ನು ಬಯಸ್ತಾರೋ, ಅರ್ಥ ನನಗೆ ಕಂಪ್ಲೀಟಾಗಿ ಬೇಕು ಅಂತ ಇಷ್ಟಪಡ್ತಾರೋ, ಅವರು ಮೊದಲು ಧರ್ಮದ ಆಚರಣೆಯನ್ನು ಮಾಡಬೇಕು. ಅದಕ್ಕೆ ಧರ್ಮ ಅರ್ಥ ಅಂತ ನೆಕ್ಸ್ಟ್ ಕೊಟ್ಟಿರೋದು, ಆಯಿತಾ. ಅರ್ಥ ಮಾತ್ರ ಬೇಕು ಅಂದರೆ ಆಗಲ್ಲ, ಧರ್ಮದ ಆಚರಣೆಯನ್ನು ಮಾಡಿದ್ಮೇಲೆ ಅರ್ಥ ಅನ್ನೋದು ಸಿಗುತ್ತೆ. ಹೇಗೆ ಸ್ವರ್ಗದಿಂದ ಅಮೃತ ದೂರ ಆಗಿರೋದಿಲ್ವೋ ಅದೇ ರೀತಿ ಧರ್ಮದಿಂದ ಅರ್ಥ ಕೂಡ ದೂರ ಆಗೋದಿಲ್ಲ. ಯಾವಾಗ ನೀವು ಧರ್ಮವನ್ನು ಫಾಲೋ ಮಾಡ್ತೀವೋ ಅರ್ಥ ತಂತಾನಾಗೆ ಬಂದ್ಬಿಡುತ್ತೆ, ಅದರಿಂದ ಅದು ದೂರ ಇರೋದೇ ಇಲ್ಲ. ಯಾರ ಬುದ್ಧಿ ಪಾಪದಿಂದ ತೆಗೆದು ಅಂದ್ರೆ ಪಾಪದ ಕೆಲಸವನ್ನು ಬಿಟ್ಟು ಅಥವಾ ಪಾಪದಿಂದ ಯೋಚನೆ ಮಾಡೋದನ್ನು ಬಿಟ್ಟು ಕಲ್ಯಾಣದಲ್ಲಿ ತೊಡಗಿಸ್ತೀವೋ ಆ ಬುದ್ಧಿಯನ್ನು, ಅಂಥ ಮನುಷ್ಯ ಜಗತ್ತಲ್ಲಿರುವಂಥ ಯಾವುದೇ ಪ್ರಕೃತಿ ಇರಬಹುದು ಅಥವಾ ವಿಕೃತಿನೇ ಇರಬಹುದು, ಅವೆಲ್ಲವನ್ನು ಕೂಡ ಅವನು ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಅಂದರೆ ಒಬ್ಬನ ಬುದ್ಧಿ ಯಾವಾಗ ಪಾಪಕರ್ಮದಿಂದ ಅಥವಾ ಪಾಪದ ಕೆಲಸಗಳು, ಮಾತು ಏನೇ ಆಗಿರ್ಬೋದು, ಸಹವಾಸ ಆಗಿರ್ಬೋದು, ಅಲ್ಲಿಂದ ಆ ಬುದ್ಧಿಯನ್ನು ತೆಗೆದು ಒಳ್ಳೆಯದರಲ್ಲಿ ಅವನು ಆ ಬುದ್ಧಿಯನ್ನು ತೊಡಗಿಸ್ತಾನೋ, ಆಗ ಅವನು ಎಂತೆಂಥ ವಿಚಾರಗಳಿದೆಯೋ, ಅದು ಪ್ರಕೃತಿ ಆಗಿರ್ಬೋದು, ವಿಕೃತಿ ಆಗಿರ್ಬೋದು, ಎಲ್ಲದರ ಬಗ್ಗೆ ಕೂಡ ಅವನಿಗೆ ತಿಳುವಳಿಕೆ ಅನ್ನೋದು ಇರುತ್ತೆ. ಆಮೇಲೆ ಯಾರು ಸಮಯಕ್ಕನುಸಾರವಾಗಿ ಧರ್ಮ, ಅರ್ಥ ಮತ್ತು ಕಾಮದ ಸೇವನೆಯನ್ನು ಮಾಡ್ತಾನೋ ಅವನು ಈ ಲೋಕ ಮಾತ್ರ ಅಲ್ಲ, ಪರಲೋಕದಲ್ಲೂ ಕೂಡ ಧರ್ಮ, ಅರ್ಥ, ಕಾಮವನ್ನು ಪಡ್ಕೊಳ್ತಾನೆ. ನಾವು ಯಾವ ರೀತಿ ಎಲ್ಲ ನಡ್ಕೊಳ್ಬೇಕು, ಧರ್ಮವನ್ನು ಯಾಕೆ ಆಚರಣೆ ಮಾಡಬೇಕು, ಬರೀ ನಾವು ದುಡ್ಡಿನ ಹಿಂದೆ ಹೋದರೆ ಅದು ನಮಗೆ ಕೈಗೆ ಸಿಕ್ಕೋದು ಇಲ್ಲ, ಸಿಕ್ಕಿದ್ರೂ ಕೂಡ ಸಿಕ್ಕಿ ಅದು ನಮ್ಮಿಂದ ಹೊರಟೋಗುತ್ತೆ. ಅದಕ್ಕೆ ನಾವು ಫಸ್ಟು ಧರ್ಮವನ್ನು ಆಚರಣೆ ಮಾಡಬೇಕು. ಏನೆಲ್ಲ ರೀತಿ ನೀತಿಗಳಿದೆಯೋ
ಏನೆಲ್ಲ ನಮ್ಮ ಕರ್ತವ್ಯಗಳಿದೆಯೋ ನಮ್ಮ ವರ್ಣ ಮತ್ತು ಆಶ್ರಮದ ಅನುಸಾರವಾಗಿ ಅದನ್ನೆಲ್ಲ ನಾವು ಧರ್ಮದಿಂದ ನಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಆಮೇಲೆ ಅರ್ಥ ಅನ್ನೋದು ತಂತಾನಾಗೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವಾಗ ನಾವು ಸಮಯಕ್ಕನುಸಾರವಾಗಿ ನಮ್ಮ ಧರ್ಮದಲ್ಲಿ ಏನು ಹೇಳಿದೆಯೋ ಅದರ ರೀತಿ ನಡ್ಕೊಳ್ತೀವೋ, ಅರ್ಥ ಮತ್ತು ಕಾಮದ ಸೇವನೆಯನ್ನು ಮಾಡ್ತೀವೋ ಅಂದರೆ ಆಯಾ ಸಮಯಕ್ಕೆ ಅದನ್ನು ನಾವು ಸೇವಿಸ್ಬೇಕು, ಆ ರೀತಿ ಇರಬೇಕು ಆಯಿತಾ. ಆಗ ಅವನು ಈ ಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕದಲ್ಲೂ ಕೂಡ ಅವನು ಧರ್ಮ ಅರ್ಥ ಕಾಮವನ್ನು ಪಡ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ರಾಜನೇ, ಯಾರು ಕೋಪ ಮತ್ತು ಹರ್ಷದಿಂದ ಎದ್ದಿರುವಂಥ ವೇಗ ನೋಡಿ, ಈಗ ತುಂಬ ಕೋಪ ಬಂದ್ಬಿಟ್ರು ನಮ್ಮನ್ನು ತಡ್ಕೊಳಕ್ಕಾಗಲ್ಲ, ಅಷ್ಟು ಅನ್ಕಂಟ್ರೋಲ್ ಆಗಿಬಿಡತ್ತೆ ನಮ್ಮ ಕೋಪ ಅಲ್ವಾ. ಆ ವೇಗನ ನಾವು ತಡ್ಕೊಳಕ್ಕಾಗಲ್ಲ. ಮತ್ತು ತುಂಬ ಸಂತೋಷ ಆದಾಗಲೂ ಕೂಡ ಅಷ್ಟೇ, ಈಗ ಹಾರ್ಟ್ ಅಟ್ಯಾಕ್ ಆಗೋದು ಅಷ್ಟೇ, ತುಂಬ ಸಂತೋಷ ಆಗಿ ಎಕ್ಸೈಟ್ಮೆಂಟ್ ಆದಾಗೂ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅಂದರೆ ಆ ವೇಗವನ್ನು ತಡ್ಕೊಳ್ಳೋದಿಲ್ಲ ನಾವು. ಆದರೆ ಯಾರು ಆ ಕ್ರೋಧ ಮತ್ತು ಹರ್ಷದಿಂದ ಎದ್ದಿರುವಂಥ ವೇಗವನ್ನು ತಡ್ಕೊಳ್ತಾನೋ ಮತ್ತು ಆಪತ್ತಿನ ಸಮಯದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳೋದಿಲ್ವೋ, ಈಗ ತುಂಬ ಆಪತ್ತಿನ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ ತಾಳ್ಮೆಯನ್ನು ಕಳ್ಕೊಂಡ್ಬಿಡ್ತಾರೆ ಆಯಿತಾ. ಮಾಡಬಾರದ್ದೆಲ್ಲ ಅಂತ ಟೈಮಲ್ಲಿ ಮಾಡಿಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆಪತ್ತಿನ ಸಮಯದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳೋದಿಲ್ವೋ ಅವನೇ ರಾಜಲಕ್ಷ್ಮಿಯ ಅಧಿಕಾರಿ ಆಗ್ತಾನೆ. ನೋಡಿದ್ರ, ರಾಜಲಕ್ಷ್ಮಿ ನಮಗೆ ಸಿಗಬೇಕು ಅಂತಂದರೆ ಈ ಗುಣಗಳು ಅವನಲ್ಲಿರಬೇಕು. ಯಾರು ಕ್ರೋಧ ಮತ್ತು ಹರ್ಷದ ವೇಗವನ್ನು ತಡ್ಕೋಬೇಕು, ಆಮೇಲೆ ಆಪತ್ತಿನ ಒಂದು ಸಮಯದಲ್ಲಿ ತಾಳ್ಮೆಯನ್ನು ಕಳ್ಕೋಬಾರದು, ಅವನೇ ಈ ರಾಜಲಕ್ಷ್ಮಿಯ ಅಧಿಕಾರಿ ಆಗ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಂತೆಂಥ ವಿಚಾರಗಳು ನೋಡಿ, ನಾವು ಒಂದೊಂದಾಗಿ ವಿಚಾರಗಳು ಪಾಯಿಂಟ್ಸ್ಗಳನ್ನು ತಗೊಂಡು ಈ ಒಂದು ಪಾಯಿಂಟ್ ನನ್ನಲ್ಲಿದೆಯಾ, ನಾನು ನಿಜವಾಗ್ಲೂ ಈ ರೀತಿ ನಡ್ಕೊಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ, ಅಥವಾ ನಾನು ನಡ್ಕೊಳ್ಬೇಕು ಅಂತಂದರೆ ನಾನು ಏನು ಮಾಡಬೇಕು, ಅದನ್ನೆಲ್ಲ ನಾವು ಒಂದೊಂದಾಗಿ ತಿಳ್ಕೊಂಡು ಅದಕ್ಕೆ ಏನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಆ ರೀತಿ ನಾವು ನಡ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.